ಇವನ ಸ್ನೇಹ 25-30 ವರ್ಷದ ಹಳೇದು. ಅವಾಗ ಹೇಳಿದ್ನು 10 days ಬ್ಯಾಕ್ ನಾವು ಮಾತಾಡ್ತಾರೆ ಒಂದೇನು ಅಂದರೆ ಒಂದು ಪ್ರಾಜೆಕ್ಟ್ಸಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲ್ಲ. ಮುಂಚೆ ಫೋನ್ ಮಾಡಿದಾಗ ನಾವು ಬೇರೆ ಊರಲ್ಲಿದ್ದೀವಿ, ಗೆಸ್ಟ್ ಅಪಿಯರೆನ್ಸ್ ಬನ್ನಿ, ಆವಾಗಲೂ ಹೊರಗಾಗಿಲ್ಲ. ಊರಿಗೆ ಬಂದಮೇಲೆ ನಾನೇ ಹೇಳಿದೆ, ಸಾರಿ ಕಣೋ, ನೆಕ್ಸ್ಟ್ ಪ್ರಾಜೆಕ್ಟ್ ಕಡೆಗೆ ಮುಂಚೆ ಸೆಟ್ಟಲ್ಲಿ ಇರ್ತೀನಿ, ಅಲ್ಲಿ ಇಂಥ ಸ್ಥಿತಿಲಿ ಅವನನ್ನು ನೋಡ್ತೀನಿ ಅಂತ ಖಂಡಿತ ನಾನು ಈ ಥರ ಎಲ್ಲ ಆಗೋದ್ರೆ ದೇವ್ರ ಮೇಲೆ ನಂಬಿಕೆನೇ ಹೋಗ್ತಾಗುತ್ತೆ. ಇಂಥ ಒಳ್ಳೆ ಮನುಷ್ಯ, ಟ್ಯಾಲೆಂಟೆಡ್, ಎಲ್ಲ ಜೊತೆಗೂ ಸಹಜ, ಯಾರ ಜೊತೆಗೂ ದ್ವೇಷ ಮಾಡಿ ಅಂಥವ್ರನ್ನೆಲ್ಲ ಯಾಕೆ ಇಷ್ಟು ಬೇಗ ಕರೆಸ್ಕೊತಾರೆ? ಏಜ್ ಆಯಿತು, ಅವನು ಇನ್ನೂ ಇದ್ದು ನಮ್ಮ ಇಂಡಸ್ಟ್ರಿ ಬೆಳೆಸ್ಬೇಕಾದ್ರೆ ಬೇಕು, ಶಂಕರ್ ನಾವು ಬೇಕು ನಮಗೆ. ಅಂಥ ಟೈಮಲ್ಲಿ ಭಾಳ ಅಂದರೆ ಭಾಳ ಈಗ ನೋಡೋಕ್ಕೂ ಆಗ್ತದೆ, ಅಷ್ಟು ದುಃಖ ಆಗುತ್ತೆ. ವಿದ್ಯಾ ಅವ್ರಿಗೆ ಧೈರ್ಯ, ನಮ್ಮ ಮಕ್ಕಳಿಗೆ ಧೈರ್ಯ ತಗೊಂಡು ನಾವೇನೇ ಇದಾಗಿತ್ತು ಅಂತ ಹೇಳಿದ್ರು ದೀಪನ್ ಜಾಗ ನಾವು ತುಂಬಕ್ಕಾಗಲ್ಲ ಅಷ್ಟೇ. ನಾನು ಹೇಳ್ಕೊಳ್ಳೋದು ದೀಪನ್ ಆತ್ಮಹತ್ಯೆ ಏನೂ ಇಲ್ಲ, ಅಷ್ಟು ಇದಿಲ್ಲ. ಒಂದು ಪ್ರಾಜೆಕ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. 1 ವರ್ಷದಿಂದ ಕಡಿಮೆ ಮಾಡ್ಬೇಕಂದ್ರೆ ಬನ್ನಿ ನಮ್ಮ ಪ್ರಾಜೆಕ್ಟ್ ಫಾರ್ ಎಕ್ಸಾಮ್ ಅರ್ಧ ಗಂಟೆ ಮಾತಾಡ್ತೀವಿ. ಆಮೇಲೆ ಮೊನ್ನೆ 10 days ಮಾತಾಡ್ತೀವಿ ಪ್ರಾಜೆಕ್ಟ್ ಗೆಸ್ಟ್ ಅಪಿಯರೆನ್ಸ್ ನಾರಾಯಣ ಜೊತೆ ನನಗೆ ಅದೃಷ್ಟ ಆಯಿತು ಅವನ ಪ್ರಾಜೆಕ್ಟಲ್ಲಿ ಮಾಡೋಕ್ಕೆ. ಇವನ ಸ್ನೇಹ 25-30 ವರ್ಷದ ಹಳೇದು. ಅವಾಗ ಹೇಳಿದ್ನು 10 days ಬ್ಯಾಕ್ ನಾವು ಮಾತಾಡ್ತಾರೆ ಒಂದೇನು ಅಂದರೆ ಒಂದು ಪ್ರಾಜೆಕ್ಟ್ಸಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲ್ಲ. ಮುಂಚೆ ಫೋನ್ ಮಾಡಿದಾಗ ನಾವು ಬೇರೆ ಊರಲ್ಲಿದ್ದೀವಿ, ಗೆಸ್ಟ್ ಅಪಿಯರೆನ್ಸ್ ಬನ್ನಿ, ಆವಾಗಲೂ ಹೊರಗಾಗಿಲ್ಲ. ಊರಿಗೆ ಬಂದಮೇಲೆ ನಾನೇ ಹೇಳಿದೆ, ಸಾರಿ ಕಣೋ, ನೆಕ್ಸ್ಟ್ ಪ್ರಾಜೆಕ್ಟ್ ಕಡೆಗೆ ಮುಂಚೆ ಸೆಟ್ಟಲ್ಲಿ ಇರ್ತೀನಿ, ಅಲ್ಲಿ ಇಂಥ ಸ್ಥಿತಿಲಿ ಅವನನ್ನು ನೋಡ್ತೀನಿ ಅಂತ ಖಂಡಿತ ನಾನು ಈ ಥರ ಎಲ್ಲ ಆಗೋದ್ರೆ ದೇವ್ರ ಮೇಲೆ ನಂಬಿಕೆನೇ ಹೋಗ್ತಾಗುತ್ತೆ. ಇಂಥ ಒಳ್ಳೆ ಮನುಷ್ಯ, ಟ್ಯಾಲೆಂಟೆಡ್, ಎಲ್ಲ ಜೊತೆಗೂ ಸಹಜ, ಯಾರ ಜೊತೆಗೂ ದ್ವೇಷ ಮಾಡಿ ಅಂಥವ್ರನ್ನೆಲ್ಲ ಯಾಕೆ ಇಷ್ಟು ಬೇಗ ಕರೆಸ್ಕೊತಾರೆ? ಏಜ್ ಆಯಿತು, ಅವನು ಇನ್ನೂ ಇದ್ದು ನಮ್ಮ ಇಂಡಸ್ಟ್ರಿ ಬೆಳೆಸ್ಬೇಕಾದ್ರೆ ಬೇಕು, ಶಂಕರ್ ನಾವು ಬೇಕು ನಮಗೆ. ಅಂಥ ಟೈಮಲ್ಲಿ ಭಾಳ ಅಂದರೆ ಭಾಳ ಈಗ ನೋಡೋಕ್ಕೂ ಆಗ್ತದೆ, ಅಷ್ಟು ದುಃಖ ಆಗುತ್ತೆ. ವಿದ್ಯಾ ಅವ್ರಿಗೆ ಧೈರ್ಯ, ನಮ್ಮ ಮಕ್ಕಳಿಗೆ ಧೈರ್ಯ ತಗೊಂಡು ನಾವೇನೇ ಇದಾಗಿತ್ತು ಅಂತ ಹೇಳಿದ್ರು ದೀಪನ್ ಜಾಗ ನಾವು ತುಂಬಕ್ಕಾಗಲ್ಲ ಅಷ್ಟೇ. ನಾನು ಹೇಳ್ಕೊಳ್ಳೋದು ದೀಪನ್ ಆತ್ಮಹತ್ಯೆ ಏನೂ ಇಲ್ಲ, ಅಷ್ಟು ಇದಿಲ್ಲ. ಒಂದು ಪ್ರಾಜೆಕ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. 1 ವರ್ಷದಿಂದ ಕಡಿಮೆ ಮಾಡ್ಬೇಕಂದ್ರೆ ಬನ್ನಿ ನಮ್ಮ ಪ್ರಾಜೆಕ್ಟ್ ಫಾರ್ ಎಕ್ಸಾಮ್ ಅರ್ಧ ಗಂಟೆ ಮಾತಾಡ್ತೀವಿ. ಆಮೇಲೆ ಮೊನ್ನೆ 10 days ಮಾತಾಡ್ತೀವಿ ಪ್ರಾಜೆಕ್ಟ್ ಗೆಸ್ಟ್ ಅಪಿಯರೆನ್ಸ್ ನಾರಾಯಣ ಜೊತೆ ನನಗೆ ಅದೃಷ್ಟ ಆಯಿತು ಅವನ ಪ್ರಾಜೆಕ್ಟಲ್ಲಿ ಮಾಡೋಕ್ಕೆ.